ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕಲಬುರಗಿಯಲ್ಲಿ ಇದ್ದೇನೆ. ಸಂಜೆ ಒಂದು ಕಾರ್ಯಕ್ರಮ ಇದೆ, ಅದು ಬಸವ ಜಯಂತಿಯ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾನು ಉಪನ್ಯಾಸ ನೀಡಬೇಕಾಗಿದೆ. ಇವತ್ತು ಬೆಳಗ್ಗೆ ನಾನು ಕಲಬುರಗಿಗೆ ಬಂದು ಇಳಿದೆ. ಇಲ್ಲಿ ಬೆಳಿಗ್ಗೆನೇ 32 ಡಿಗ್ರಿಯಷ್ಟು ತಾಪಮಾನ ಇತ್ತು. ಉರಿ ಬಿಸಿಲು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವುದಕ್ಕೆ ಸಾಧ್ಯವಿಲ್ಲದಂಥ ಒಂದು ಪರಿಸ್ಥಿತಿ ಕಲಬುರಗಿಯಲ್ಲಿ ಇತ್ತು. ರೈಲ್ವೆ ನಿಲ್ದಾಣದಲ್ಲಿ ಸ್ನೇಹಿತರು ಬಂದು ನನಗೆ ಕಾಯ್ತಾ ಇದ್ದರು. ಅವರು ನನ್ನನ್ನು ಕರೆದುಕೊಂಡು ಬಂದು ನಾನು ಉಳಿಯಬೇಕಾಗಿದ್ದ ಹೋಟೆಲ್ನಲ್ಲಿ ನನ್ನನ್ನು ಬಿಟ್ಟು, ನಾನು ಈ ಸಂದರ್ಭದಲ್ಲಿ ಯೋಚನೆ ಮಾಡ್ತಾ ಇದ್ದೆ, ನಮ್ಮ ಪ್ರೀತಿಯ ಕಲಬುರಗಿ ಹೇಗಿದೆ. ಬಹಳಷ್ಟು ಸಂದರ್ಭಗಳಲ್ಲಿ ನಾನು ಈ ಒಂದು ತಾರತಮ್ಯದ ಬಗ್ಗೆ ಮಾತನಾಡಿದ್ದೇನೆ. ಸೊ ಒಂದು ಹಂತದಲ್ಲಿ ಉತ್ತರ ಕರ್ನಾಟಕ, ಈಗಿನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಲ್ಲಿ ಸಂಪೂರ್ಣವಾಗಿ ನೆಲಕಚ್ಚಿದೆ. ಇಲ್ಲಿ ಮಹಾನ್ ರಾಜಕಾರಣಿಗಳು ಇಲ್ಲಿ ಬಂದು ಹೋಗಿದ್ದಾರೆ. ನನಗೆ ಇಲ್ಲಿ ರೈಲ್ವೆ ಸ್ಟೇಷನ್ ನೋಡಿದಾಗಲೇ ಅನ್ನಿಸ್ತು, ಇಲ್ಲಿಯ ದೊಡ್ಡ ನಾಯಕರಲ್ಲಿ ಒಬ್ಬರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ರೈಲ್ವೆ ಸಚಿವರಾಗಿದ್ದರು. ಅವರು ರೈಲ್ವೆ ಅಟ್ಲೀಸ್ಟು ನಿಲ್ದಾಣವನ್ನಾದರೂ ಇನ್ನಷ್ಟು ಸುಂದರವಾಗಿ ಮಾಡಬಹುದಾಗಿತ್ತಲ್ಲ ಅಂತ ನನಗೆ ಮೊದಲು ಅನಿಸಿದೆ. ಹಾಗೆ ನೋಡಿದ್ರೆ ನನಗೆ ಕಲಬುರಗಿ ಹೊಸತಲ್ಲ. ನಾನು ಹಲವು ಬಾರಿ ಕಲಬುರಗಿಗೆ ಬಂದಿದ್ದೇನೆ. ಕಲಬುರಗಿಯಲ್ಲಿ ಚುನಾವಣಾ ಪ್ರಚಾರದಿಂದ ಹಿಡಿದು ನಾನು ಮಾಡ್ತಾ ಇದ್ದ ಹಲವು ಕಾರ್ಯಕ್ರಮಗಳ ಶೂಟಿಂಗ್ ಕೂಡ ಬಂದಿದೆ. ಕಲಬುರಗಿಯ ಬಗ್ಗೆ ನನಗೆ ವಿಶೇಷ ಪ್ರೀತಿ ಇದೆ. ಯಾಕೆಂದರೆ ಇಲ್ಲಿಯ ಜನ ನೇರವಂತಿಕೆಯ ಜನ, ಅವರಲ್ಲಿ ಕಪಟ ಇಲ್ಲ. ಬೈಯುವುದಿದ್ದರೂ ಕೂಡ ಹೃದಯ ತುಂಬಿ ಬೈಯಬಲ್ಲ ಅಂತಹ ಪ್ರದೇಶಕ್ಕೆ ನಾನು ಬಂದಿದ್ದು. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಅನ್ನುವ ಒಂದು ಹೆಸರು ಕೂಡ ನನಗೆ ತುಂಬ ಇಷ್ಟವಾದದ್ದು. ನಾನು ಒಂದು ರೀತಿಯಲ್ಲಿ ಬಸವ ಅಭಿಮಾನಿ. ಅಚ್ಚರಿಯಿಂದ ನಾನು ಬಸವೇಶ್ವರ ಅವರ ವಚನಗಳನ್ನು ಓದಿದ್ದೇನೆ. ಈ ದೇಶದ ಸಂವಿಧಾನವನ್ನು ಓದಿದ್ದೇನೆ. ನನಗೆ ಹಲವು ಸಂದರ್ಭದಲ್ಲಿ ಅನ್ನಿಸುವುದು ಏನು ಗೊತ್ತಾ, ಸೊ ನಮ್ಮ ಸಂವಿಧಾನದಲ್ಲಿರುವ ಬಹುತೇಕ ವಿಚಾರಗಳೇನಿವೆ ಅದು ಬಸವಣ್ಣನವರ ವಿಚಾರಗಳೇ ಆಗಿದೆ. ಸೊ ಬಸವಣ್ಣನ ವಚನಗಳನ್ನು ಅಂಬೇಡ್ಕರ್ ಓದಿದ್ರೋ ಇಲ್ವೋ ಅನ್ನೋದು ನನಗೆ ಮುಖ್ಯ ಅಲ್ಲ. ಅವರು ಓದಿರಬಹುದು, ಓದ್ದೇನೂ ಇರಬಹುದು. ಆದರೆ ಅದೇ ಅಂಶಗಳು ಸಂವಿಧಾನದಲ್ಲಿ ಇರುವುದಿದೆಯಲ್ಲ, ಅದು ಭಾಳ ಮುಖ್ಯವಾಗಿದೆ. ಅದರಂತೆ ನಾನು ಇಲ್ಲಿ ಕುಳಿತು ನಾನು ಯೋಚನೆ ಮಾಡ್ತಾ ಇದ್ದೆ, ಯಾವ ಸ್ಥಿತಿಗೆ ಇವತ್ತು ದೇಶ ಬಂದು ತಲುಪಿದೆ. ಬೆಳಗ್ಗೆ ಬಂದವನು ನಾನು ಮೂಲಭೂತವಾಗಿ ನಾನು ಒಬ್ಬ ಪತ್ರಕರ್ತನಾಗಿರೋದರಿಂದ ಪತ್ರಿಕೆಗಳನ್ನೆಲ್ಲ ಒಮ್ಮೆ ಬೆಳಗ್ಗೆ ನೋಡಲೇಬೇಕು. ನೋಡದಿದ್ದರೆ ನನಗೆ ಆಗಲ್ಲ. ಕನಿಷ್ಠ 5-6 ಪತ್ರಿಕೆಗಳನ್ನು ನಾನು ನೋಡ್ತೇನೆ. ಪತ್ರಿಕೆಗಳ ಜೊತೆಗೆ ಒಂದು ಸಲ TV ವಾಹಿನಿಗಳನ್ನು ಕೂಡ ನಾನು ನೋಡುವುದು ಉಂಟು. ಇವತ್ತು ಬೆಳಗ್ಗೆ ನೋಡ್ತಾ ಇದ್ದರೆ ಅದೇ ವಿಚಾರಗಳು. ಅಜಾನ್ನಿಂದ ಅದು ಯಾವ ಹಂತವನ್ನು ತಲುಪಿದೆ ಅನ್ನೋದನ್ನು ನೋಡಿ. ಹಿಜಾಬಿಂದ ಪ್ರಾರಂಭ ಆಯಿತು, ಹಿಜಾಬ್ನಿಂದ ಪ್ರಾರಂಭವಾಯಿತು, ಈಗ ಅಜಾನ್ವರೆಗೆ ಬಂದು ತಲುಪಿದೆ. ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗಿತ್ತು. ನಿಮಗೆ ಈಗ ಇನ್ನೊಂದು ಸುದ್ದಿಯನ್ನು ನೋಡಿದೆ. ಒಂದು BJP ಹಿರಿಯ ನಾಯಕರುಗಳೇನಿದ್ದಾರೆ, BJP ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರುವ ಯೋಗಿ ಆದಿತ್ಯನಾಥ್ ಅವರು ಮಂಡ್ಯಕ್ಕೆ ಬರ್ತಿದ್ದಾರೆ. ಮಂಡ್ಯದಲ್ಲಿ ಏನೇನು ನಡೀತು, ಮಂಡ್ಯದಲ್ಲಿ ನಮಗೆ ಗೊತ್ತಿದೆ. ಅದರ ಜೊತೆಗೆ ಹಳೆ ಮೈಸೂರು ಪ್ರದೇಶ ಇದೆಯಲ್ಲ, ಹಳೆ ಮೈಸೂರು ಪ್ರದೇಶದಲ್ಲಿ BJPಯನ್ನು ವಿಸ್ತರಿಸುವ ಕಾರ್ಯತಂತ್ರ ಇತ್ತಲ್ಲ, ಆ ಕಾರ್ಯತಂತ್ರವನ್ನು ಅನುಷ್ಠಾನಗೊಳಿಸುವ ಒಂದು ಪ್ರಕ್ರಿಯೆ ಆವತ್ತೇ ಪ್ರಾರಂಭ ಆಯಿತು. ಯಾವಾಗ ಅಂತಂದರೆ ಈ ಒಂದು ಹಿಜಾಬ್ ಗಲಾಟೆ ಪ್ರಾರಂಭ ಆದಾಗ. ಈಗ ಬೇರೆ ಬೇರೆ ರೂಪಗಳಲ್ಲಿ ಅಲ್ಲಿಗೆ ಅವರು ಪ್ರವೇಶ ಮಾಡ್ತಿದ್ದಾರೆ. ಇದರ ಉದ್ದೇಶ ಬಹಳ ಸ್ಪಷ್ಟವಾದದ್ದು. ಎಲ್ಲ ಗಲಾಟೆಗಳು ಇದರಲ್ಲಿ ಎಲ್ಲವೂ ಭಾಗಿದಾರರಾಗಿದ್ದಾರೆ. ಪತ್ರಕರ್ತರು ಭಾಗಿದಾರರಾಗಿದ್ದಾರೆ, ರಾಜಕಾರಣಿಗಳು ಭಾಗಿದಾರರಾಗಿದ್ದಾರೆ, ಮಾಧ್ಯಮಗಳು ಸಂಪೂರ್ಣವಾಗಿ ಭಾಗಿದಾರರಾಗಿದ್ದಾರೆ. ಸೊ ಇಡೀ ದಿನ ಬೆಳಗಿನಿಂದ ಸಂಜೆಯವರೆಗೆ ಕೇವಲ ಈ ದೇಶದ ಸಮಸ್ಯೆ ಅಂದರೆ ಇನ್ನೇನೂ ಅಲ್ಲ.
ಈಗ ರೂಪಾಯಿ ಮೌಲ್ಯ ಕುಸಿತಾ ಇದೆ, ಅದ್ರ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ. ಸಮಾಜ ಒಡಿತಾ ಇದೆ, ಅದ್ರ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ. ಜನರ ನಡುವೆ ಬೆಂಕಿ ಹಚ್ಚಲಾಗಿದೆ, ಅದ್ರ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ. ಮಾಧ್ಯಮಗಳಲ್ಲಿ ಚರ್ಚೆ ನಡೆಯುವುದು ಈ ಅಜಾನ್ ಬಗ್ಗೆ. ಹೋಗಿ ಈ ಅಜಾನ್ ವಿಚಾರವನ್ನು ತೆಗೆದುಕೊಳ್ಳೋ ಅದಕ್ಕೆ ಪ್ರತಿಭಟನೆಯಾಗಿ ಏನು ಹನುಮಾನ್ ಚಾಲೀಸಾವನ್ನು ಹಾಡಲಾಗುತ್ತೆ. ನೀವು ಹಾಡಿ ಹನುಮಾನ್ ಚಾಲೀಸವನ್ನು ಹಾಡಿ, ಇನ್ಯಾವುದೋ ಚಾಲೀಸ್ ಹಾಡಿ, ಯಾವುದೇ ಹಾಡಿ ಅದಲ್ಲ. ಆದರೆ ಅದರ ಉದ್ದೇಶ ಏನು? ನೀವು ಹನುಮಂತನನ್ನು ಒಲಿಸಿಕೊಳ್ಳುವುದಕ್ಕೆ ಹನುಮಾನ್ ಚಾಲೀಸ ಹಾಡ್ತಿರೋ ಅಥವಾ ಇನ್ನೊಬ್ಬರಿಗೆ ಪ್ರತಿಭಟಿಸುವುದಕ್ಕೆ? ಹನುಮಂತ ಕೂಡ ಕ್ಷಮಿಸಲಾರ. ಹನುಮಂತ ಕೂಡ ನೀವು ಹನುಮಂತನನ್ನು ಪ್ರೀತಿಸುವುದಿದ್ದರೆ ನೀವು ಇನ್ನೊಬ್ಬ ವ್ಯಕ್ತಿ ಅದನ್ನೇನೋ ಮಾಡ್ತಾನೆ ಅನ್ನೋದಕ್ಕೆ ನಾನು ಪ್ರತೀಕಾರವಾಗಿ ಮಾಡ್ತೀನಿ ಅಂತೀರಲ್ವ. ಪ್ರತೀಕಾರ ಅನ್ನೋದು ನಿಮ್ಮನ್ನು ಕೊಲ್ಲುತ್ತೆ. ಪ್ರತೀಕಾರ ಅನ್ನೋದು ಹಿಂಸೆ. ನೀವು ಪ್ರತೀಕಾರಕ್ಕಾಗಿ ನೀವು ಈ ಹನುಮಾನ್ ಚಾಲೀಸ ಆದರೆ ಆ ಹನುಮಂತ ನಿಮ್ಮನ್ನು ಒಲಿಯಲಾರ, ನಿಮಗೆ ಆಶೀರ್ವದಿಸಲಾರ. ಅರ್ಥ ಮಾಡಿಕೊಳ್ಳಿ. ಸೊ ಆ ಕಾರಣಕ್ಕಾಗಿ ಇದನ್ನು ಹನುಮಾನ್ ಚಾಲೀಸವನ್ನು ನೀವು ದೇವಸ್ಥಾನದಲ್ಲಿ ಆ ಮೈಕ್ ಹಾಕಿ ಆಡ್ತಿರೋ ಬಿಡ್ತಿರೋ, ದೇವ್ರಿಗೂ ಕಿವುಡ ಅಲ್ಲ ಕಣ್ರಿ. ದೇವರು ಸರ್ವವ್ಯಾಪಿ, ದೇವರು ಎಲ್ಲ ಕಡೆ ಇದ್ದಾನೆ. ದೇವರು ಕಿವುಡನಾಗಿರ್ತಾನ, ಕೆಪ್ಪನಾಗಿರ್ತಾನ? ಸಾಧ್ಯನೇ ಇಲ್ಲ. ಸೊ ಆದ್ದರಿಂದ ಅವನಿಗೆ ಮೈಕ್ ಬೇಕಾಗಿಲ್ಲ. ಇದು ಆದರೆ ಮುಸ್ಲಿಮರು ಮಾಡ್ತಾರಲ್ಲ, ಅವರ ಸಂಪ್ರದಾಯವನ್ನು ಅವರು ಮಾಡ್ತಾರೆ, ನಿಮ್ಮ ಸಂಪ್ರದಾಯವನ್ನು ನೀವು ಮಾಡಿ. ಸೊ ಹಿಂದೂ ಧರ್ಮದಲ್ಲಿ ಮೌನಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ ಅನ್ನೋದನ್ನು ಮರಿಬೇಡಿ. ಹಿಂದೂ ಧರ್ಮ ಮೌನದ ಬಗ್ಗೆ ಹೇಳುತ್ತೆ, ಹಿಂದೂ ಧರ್ಮ ಧ್ಯಾನದ ಬಗ್ಗೆ ಹೇಳುತ್ತೆ, ಹಿಂದೂ ಧರ್ಮ ನಮ್ಮೊಳಗಿನ ಪಯಣದ ಬಗ್ಗೆ ಹೇಳುತ್ತೆ, ತಪಸ್ಸಿನ ಬಗ್ಗೆ ಹೇಳುತ್ತೆ. ಹಿಂದಿನ ಸಂತರುಗಳು ಅರಣ್ಯಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡ್ತಾರೆ. ಅಂದರೆ ಅವರ ಒಳಪಯಣ ನಡೀತಾ ಇತ್ತು. ತಮ್ಮನ್ನು ತಾವು ಆವಿಷ್ಕಾರಗೊಳಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಅವರು ನಡೆಸ್ತಾ ಇದ್ರು. ಆದರೆ ಇವತ್ತು ಈ ಗಲಾಟೆನೇ ಧರ್ಮ ಅನ್ನುವ ಸ್ಥಿತಿಗೆ ತಲುಪಿದ್ದೀವಿ. ಹಿಂಸೆ ಏನಿದೆ, ಆ ಹಿಂಸೆ ಅನ್ನುವುದು ಇವತ್ತಿನ ದಿನ ವಿಜೃಂಭಿಸ್ತಾ ಇದೆ. ಸೊ ಇಂತಹ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಇದನ್ನೆಲ್ಲ ನಾನು ಕಲಬುರಗಿಯ ಈ ಉರಿ ಬಿಸಿಲಿನಲ್ಲಿ ನಿಂತು ಆಲೋಚನೆ ಮಾಡ್ತಿದ್ದೀನಿ. ನಾನು ಸಂಜೆ ಕೂಡ ನನ್ನ ಕಾರ್ಯಕ್ರಮದ ನಂತರ ನಾನು ಮಾತನಾಡ್ತೀನಿ. ಈಗ ಇಷ್ಟೇ ಸಾಕು ಅನಿಸುತ್ತೆ. ಈ ಕಲಬುರಗಿಯ ಉರಿ ಬಿಸಿಲು ಇದೆಯಲ್ಲ, ಅದು ಕೇವಲ ಉರಿ ಬಿಸಿಲಲ್ಲ, ಮನುಷ್ಯನ ಮನಸ್ಸಿನ ಒಳಗಡೆ ಉರಿ ಬಿಸಿಲಿದೆ. ಅಲ್ಲಿ ಬೆಂಕಿ ಇದೆ, ಅಲ್ಲಿ ಹಿಂಸೆ ಇದೆ, ಅದೆಲ್ಲವನ್ನು ತುಂಬಲಾಗಿದೆ. ಹಿಂಸೆ ವಿಜೃಂಭಿಸುವುದಕ್ಕೆ ಪ್ರಾರಂಭ ಆಗಿದೆ. ಅದು ಉರಿಯನ್ನು ಹೊತ್ತಿಸಿದೆ. ಇದನ್ನು ತಣ್ಣಗೆ ಮಾಡುವುದು ಹೇಗೆ? ಇದನ್ನು ತಣ್ಣಗೆ ಮಾಡಲೇಬೇಕಾಗಿದೆ. ಅದು ಹೇಗೆ ಅಂತ ನನಗನ್ನಿಸಿದ್ದನ್ನು ಕೂಡ ತಮ್ಮ ಜೊತೆ ಹಂಚ್ಕೋತೀನಿ. ನಾನು ಹೇಳಿದ್ದೆಲ್ಲ ನೀವು ಒಪ್ಪಬೇಕು ಅಂತ ನಾನು ಹೇಳಲ್ಲ. ಆದರೆ ನಾನು ಹೇಳಿದ್ದನ್ನು ಒಂದು ನಿಮಿಷ ಎಲ್ಲವನ್ನು ಮರೆತು ಆಲೋಚನೆ ಮಾಡಿ. ನನ್ನ ಮಾತಿನಲ್ಲಿ ಸತ್ಯ ಇದೆಯೋ ಸುಳ್ಳಿದೆಯೋ ನೋಡಿ. ಕೇವಲ ಕೂಗಾಟಗಳು, ಅರಚೆ ಆಟಗಳು, ಮುಸ್ಲಿಂ ವಿರೋಧ, ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ, ಇದು ಯಾವುದೂ ಕೂಡ ನಿಮ್ಮನ್ನು ಧಾರ್ಮಿಕರನ್ನಾಗಿ ಮಾಡಲ್ಲ. ನಮ್ಮನ್ನು ಧಾರ್ಮಿಕರನ್ನಾಗಿ ಮಾಡುವುದೇನಿದೆ ಅದು ನಾವು ಯಾವ ರೀತಿ ಬದುಕ್ತೀವಿ ಅಂತ. ಹಿಂಸೆ ವಿರೋಧವನ್ನು ಹಿಂದೂ ಧರ್ಮ ಮಾಡಿದೆ ಅನ್ನೋದನ್ನು ಅರ್ಥ ಮಾಡ್ತೀವಿ. ಹಿಂಸೆ ಹಲವು ರೂಪದಲ್ಲಿದೆ. ಇನ್ನೊಂದು BK ಹರಿಪ್ರಸಾದ್ ಹೇಳಿದ್ರ ಬಗ್ಗೆ ಮಾಧ್ಯಮಗಳು ಅವರು ಹೇಳಿದ್ರು, ಉಗ್ರಗಾಮಿಗಳು ಈ ಯಾರು ಹನುಮಾನ್ ಚಾಲೀಸ ಹೇಳುವುದು ಹೌದು, ಉಗ್ರಗಾಮಿತ್ವ ಅಂದರೆ ಅದೇನೆ. ಆದರೆ ಹಲವು ಒತ್ತಡಗಳ ನಡುವೆ ಹರಿಪ್ರಸಾದ್ ಏನೋ ತಮ್ಮ ಹೇಳಿಕೆಯನ್ನು ಸ್ವಲ್ಪ ಬದಲಿಸ್ತಿದ್ದಾರೆ ಅಂತ ನನಗೆ ಅನ್ನಿಸ್ತು. ನನಗೆ ಸ್ಪಷ್ಟ ಇದೆ, ಹಿಂದೂ ಧರ್ಮ ಬಾಹ್ಯ ಧರ್ಮವಲ್ಲ, ಹಿಂದೂ ಧರ್ಮ ಆಂತರಿಕ ಧರ್ಮ. ಹಿಂದೂ ಧರ್ಮ ವೈಯಕ್ತಿಕವಾಗಿ ಬೆಳವಣಿಗೆಯನ್ನು ನಮಗೆ ಕಲಿಸುವ ಧರ್ಮ. ಸೊ ಆ ಧರ್ಮವನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ಆದ್ದರಿಂದ ಮೊದಲು ಹಿಂದೂ ಧರ್ಮ ಏನು ಅನ್ನೋದನ್ನು ತಿಳ್ಕೊಳ್ಳಿ. ಪ್ರತಿಪಾದನೆ ಮಾಡಿ ನಂತರ ಈ ಮುತಾಲಿಕ್ನೋ ಇನ್ನೊಬ್ಬರು ಸಿದ್ಧಲಿಂಗ ಸ್ವಾಮಿಗೆ ಅವರಿಗೆ ಹಿಂದೂ ಧರ್ಮದ ಅರಿವು ಇಲ್ಲ, ಹಿಂದೂ ಧರ್ಮ ಏನು ಅನ್ನುವುದು ಗೊತ್ತಿಲ್ಲ. ಅವರು ಕೇವಲ ಗಲಾಟೆ ಮಾಡ್ತಾ ಪ್ರಚಾರದಲ್ಲಿ ಉಳಿಯುವ ಒಂದು ತಂತ್ರದಲ್ಲಿದ್ದಾರೆ. ಅವ್ರನ್ನ ಪ್ರಚಾರದಲ್ಲಿ ಉಳಿಸುವ ಕೆಲಸವನ್ನು ಮಾಧ್ಯಮಗಳು ಮಾಡ್ತಿವೆ. ಪ್ರತಿದಿನ ಚಾನಲ್ಗಳ ಮುಂದೆ ಈ ಮುತಾಲಿಕ್ ಅಂತವರು ಬಂದು ಕೂತ್ಕೋತಾರೆ. ಆ್ಯಂಕರ್ಗಳು ಅವರ ಪರವಾಗಿ ವಾದ ಮಾಡ್ತಾರೆ. ಸೊ ಹೀಗಾಗಿ ಇನ್ನಷ್ಟು ಹಿಂಸೆಯನ್ನು ಪ್ರಚೋದಿಸುವ ಕೆಲಸ ಅದು. ನಾನು ಇನ್ನೊಂದು ಸ್ಟೇಟಸ್ ಅಪ್ಡೇಟ್ ಹಾಕಿದ್ದೆ. ಅದೇನು ಅಂತಂದರೆ, ಈ ಸಂಘಟನೆಗಳೇನಿವೆ, ರಾಮಸೇನೆ ಅಂಥ ಸಂಘಟನೆಗಳು, ಬಜರಂಗ ಸಂಘಟನೆಗಳು, ಇವು ಭಸ್ಮಾಸುರ ಸೃಷ್ಟಿಯನ್ನು ಯಾರು ಸೃಷ್ಟಿ ಮಾಡ್ತಾರೋ ಅವರನ್ನು ಅವು ಸುಡ್ತವೆ. ಸೊ ಆದ್ದರಿಂದ BJPಗೂ ಕೂಡ ಶ್ರೀರಾಮ ಸೇನೆ, ಬಜರಂಗ ದಳದಂಥ ಸಂಸ್ಥೆಗಳು ಇವರನ್ನು ಸುಡದೇ ಬಿಡಲಾರದು, ಬೊಮ್ಮಾಯಿಯವರನ್ನು ಸುಡದೇ ಬಿಡಲ್ಲ, ಎಲ್ಲರನ್ನೂ ಸುಡುತ್ತೆ. ಈ ಬಗ್ಗೆ ಆಲೋಚನೆ ಮಾಡಲಿಲ್ಲ ನಾಯಕರು ಅಂತ ಹೇಳ್ತಾ ಈ ಹೊತ್ತಿಗೆ ಇಷ್ಟೇ ಸಾಕು. ಮತ್ತೆ ಸಂಜೆ ಮಾತಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.